ಸದಾ ದಾಸೋಹ ಮೂರ್ತಿಯಾಗಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಚನ್ನಬಸವ ಪಟ್ಟದೇವರ ಶ್ರೀಪಾದಂಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ನಾಡೋಜ ಇತ್ಯಾದಿ ಅನಂತ ಶ್ರೀ ಪಾವನ ಬಿರುದಾಂಕಿತರಾಗಿರುವಂಥ ಶ್ರೀಪೀಠದ ಪೀಠಾಧ್ಯಕ್ಷರು, ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪೂಜ್ಯಪಾದ ಶ್ರೀಗಳ ಶ್ರೀಚರಣಗಳಿಗೆ ಹಣೆ ಮನೆದು, ಪೂಜ್ಯರಾಗಿರುವಂಥ ಸದ್ಯಕಾಲದ ಪೀಠಾಧಿಪತಿಗಳಾಗಿರುವ ಯುವಯತಿಗಳು, ವಿಮಲಮೂರ್ತಿಗಳು, ಅನುಭಾವಿಗಳು ಆಗಿರುವಂಥ ಅತ್ಯಂತ ಕ್ರಿಯಾಶೀಲ ಮೂರ್ತಿ ಪೂಜ್ಯಪಾದರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರುಬಸವ ಪಟ್ಟದೇವರ ಶ್ರೀಚರಣಗಳಿಗೂ ಹಣೆ ಮನೆದು, ಇಲ್ಲಿ ನೆರೆದಿರುವಂಥ ಸಮಸ್ತ ಶರಣಶರಣೆಯರಿಗೆ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇವತ್ತು ಆಕಸ್ಮಿಕ ಒಂದು ಸಹಜವಾಗಿ ನಾವು ನಮ್ಮ ಕಾರ್ಯಕ್ರಮದ ಆಮಂತ್ರಣವನ್ನು ನೀಡಲಿಕ್ಕೆ ಪರಮ ಪೂಜ್ಯರ ಸನ್ನಿಧಿಗೆ ಬಂದಿವಿ. ಆದರೆ ಇವತ್ತು ಶರಣ ಮೇಧಾರಕೀರ್ತೆಯನವರ ಜಯಂತಿಯನ್ನು ಪ್ರತಿ ಹುಣ್ಣಿಮೆಗೆ ಒಬ್ಬೊಬ್ಬ ಮಹಾತ್ಮರ ಜಯಂತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪೂಜ್ಯಾಪಗಳು ಇವತ್ತು ಹುಣ್ಣಿಮೆ ಕಾರ್ಯಕ್ರಮ ಅಂತಲ್ಲ, ಕಾರ್ಯಕ್ರಮಗಳು ನಿರಂತರ. ಕಾರ್ಯಕ್ರಮಗಳು ಮಾಡೋದು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಲ್ಲ, ಸದಾ ಸತ್ಸಂಗ ನಿರಂತರವಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಕಲ್ಯಾಣದ ಶರಣರ ಅಭಿಮತ ಅಂತ ಏನಿತ್ತು ಅಂದ್ರೆ ನಿರಂತರ, ಆವಾಗ ಇವಾಗ ವಾರ್ಷಿಕ ಕಾರ್ಯಕ್ರಮ ಹಿಂಗೇನಿರಲಿಲ್ಲ. ಶರಣರು ನಿತ್ಯ ಬೆಳಿಗ್ಗೆ ಎದ್ರು ಅಂದ್ರೆ ಸಾಯಂಕಾಲದವರೆಗೂ ಕಾಯಕ ಮಾಡೋದು, ಸಾಯಂಕಾಲ ಎಲ್ಲರೂ ಒಂದು ಕಡೆ ಸೇರಿ ಸ್ವಚಿಂತನೆಯನ್ನು ಮಾಡೋದು. ಅದಕ್ಕೆ ಆ ದಿನ ಈ ದಿನ ವಿಶೇಷ ಅಂತೇನಿಲ್ಲ. ಶಿವರಾತ್ರಿ, ನವರಾತ್ರಿ, ಬೇರೆ ಯಾವ ದಿನಗಳ ಅವಶ್ಯಕತೆ ಇಲ್ಲ. ಎಲ್ಲ ಶರಣರಿಗೂ ಪ್ರತಿದಿನವೂ ಶುಭ ದಿನವೇ. ಸೂರ್ಯ ಉದಯ ಆದ ಅಂದ್ರೆ ಅದೊಂದು ಹೊಸ ದಿನ. ನಾವು ಹೊಸ ವರ್ಷ ಅಂತ ಹೆಂಗೆ ಆಚರಣೆ ಮಾಡ್ತೀವಿ, ಬೆಳಿಗ್ಗೆ ಎಚ್ಚರಾದೆವು ಅಂದ್ರೆ ಅದೊಂದು ಹೊಸ ಅವತಾರನೆ. ನಾವು ಎಲ್ಲರೂ ಪ್ರಳಯ ಅಂದ ಕೂಡ ಏನಂತ ತಿಳ್ಕೊಂಡಿವಿ, ಯಾವಾಗಲೂ ಇದೊಂದು ದಿನ ಇಡೀ ಭೂಮಂಡಲವೇ ಆದಿಯಾಗಿ ಎಲ್ಲಾ ಗ್ರಹ ನಕ್ಷತ್ರಗಳು ಇಲ್ಲದಂಗೆ ಆಗ್ತಾವ, ಅವಾಗ ಪ್ರಳಯ ಅಂತ ತಿಳ್ಕೊಂತೀವಿ. ಹಂಗಲ್ಲ. ಪ್ರಳಯ ಅಂತಂದ್ರೆ ನಾವೇನು ರಾತ್ರಿ ಪ್ರತಿನಿತ್ಯ ರಾತ್ರಿ ಮಲಗ್ತೀವಿ, ಅವಾಗ ಎಲ್ಲವೂ ಲಯವೇ ಆಗ್ತದೆ. ಏನು ಉಳಿತದಲ್ಲಿ ನಿದ್ರಿ ಮಾಡ್ತೀವಿ, ಪ್ರತಿಯೊಬ್ಬರ ಅನುಭವ. ನಿದ್ರೆಯೊಳಗ ಏನದ, ನಿಮ್ಮ ಮನಿ ಅದನ್ನ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಮನಿ ಇಲ್ಲ. ಪ್ರಯತ್ನ ಪೂರ್ವಕವಾಗಿ ಎಲ್ಲಾ ಕಡೆ ಹತ್ತಾರು ಹಳ್ಳಿ ಸಿಟಿ ಎಲ್ಲ ಹುಡುಕಾಡಿ ರೂಪಸಿ ವಿದ್ಯಾವತಿ ಈಗೆಲ್ಲ ನೋಡಿ ಗುಣವತಿ ಅಂತ ವಿಚಾರ ಮಾಡಿ ಮದುವೆಯಾಗಿರುವಂತ ಮಡದಿ ಇಲ್ಲ. ಮಗನಲ್ಲೇ ಮಕ್ಕಳು ಮಲಗಿರ್ತಾವ, ಅವು ಇಲ್ಲ. ನೀವು ಮನಿ ಅಡವಿ ಕಾಡು ಏನೂ ಇಲ್ಲ. ನಿದ್ದಿಯೊಳಗೆ ಏನೂ ಇಲ್ಲ. ಅಲ್ಲೇನದ, ನೀ ಇದ್ದಿ. ನಿದ್ದಿಗೆ ಅರ್ಥ ಏನು? ನೀ ಇದ್ದಿ. ನಿನ್ನ ಹೊರತು ಮತ್ತೊಂದೇನು ಇಲ್ಲ. ನೀ ಮಾತ್ರ ಎಲ್ಲಿದ್ದಿ, ಅದು ನಿದ್ದಿ. ಜಗತ್ತಿನ ಏನಾದರೂ ಹೊಳವು ಶುರುವಾಯಿತು, ಸ್ಮರಣ ಶುರುವಾಯಿತು, ವಿಚಾರಗಳು ಶುರುವಾಯಿತು, ಸಂಕಲ್ಪ ವಿಕಲ್ಪಗಳು ಶುರುವಾದವು ಅಂತಂದ್ರೆ ಪ್ರಪಂಚ ಎಲ್ಲ ಆರಂಭ ಆಯಿತು. ಆ ಕಾರಣಕ್ಕಾಗಿ ಅಕ್ಕ ಹೇಳ್ತಾಳೆ, ನಾ ಹುಟ್ಟಿದಲ್ಲಿ ಪ್ರಪಂಚ ಹುಟ್ಟಿತ್ತು. ನಾ ಅಂತ ಸ್ಫುರಣ ಎಲ್ಲಿವರೆಗೂ ಮನಸ್ಸಿನೊಳಗೆ ಆಗೋದಿಲ್ಲ, ಅಂದ್ರೆ ನಮ್ಮೊಳಗೆ ನಾವು ನಮ್ಮ ಅಹಂ ಸ್ಫುರಣ ಆಗೋದಿಲ್ಲ, ಅಲ್ಲಿ ತನ ಜಗತ್ತಿನ ಭಾನ ನಮಗೆ ಇರೋದಿಲ್ಲ. ಜಗತ್ ಅದ ಇಲ್ಲ ಅಂತ ಏನಿಲ್ಲ. ಅವ ಹೆಂಗ ಅವನ ಲಹರಿ ಒಳಗದ ಅಲ್ಲ, ನಿದ್ದಿಯೊಳಗೆ ನಮ್ಮ ಲಹರಿ ಒಳಗೆ ನಾವಿರ್ತೀವಿ, ಆನಂದ ಲಹರಿ ಒಳಗೆ. ಬಿಡ್ರಿ, ಅವನಿಗೆ ಏನದ ಮಾಡಿದ್ರು ಭೂಕಂಪ ಶುರು ಆಗ್ತದೆ. ಸುಮ್ಮ ಅವನ ಪಡಿಗೆ ಹೋಗ್ಬಿಟ್ರೆ ಆರಾಮ. ಪ್ರಳಯ ಅಂತಂದ್ರೆ ಜಗತ್ತೆಲ್ಲವೂ ಒಂದು ದಿವಸ ಏನೋ ಲಯ ಆಗ್ತಂತಲ್ಲ. ಯಾವಾಗ ನಮ್ಮ ಶರೀರ ಹುಟ್ಟುತ್ತೋ ಅವತ್ತೇ ನಮ್ಮ ಪಾಲಿಗೆ ಸೃಷ್ಟಿ, ನಮ್ಮ ಪಾಲಿಗೆ. ಈ ಶರೀರ ಒಂದು ದಿವಸ ಬಿದ್ದು ಹೋಗ್ತದೆ, ಅದರಾಗಿಂದ ಯಾರಿಗೆ ನೋಡ್ತಾರೆ? ಶಾಶ್ವತ ಯಾವುದೂ ಇಲ್ಲ. ಯಾರು 20 ವರ್ಷ 50 ವರ್ಷ, ಕೆಲವೊಂದು ತೊಟ್ಲಾಗೆ, ಕೆಲವೊಂದು 90 ಆದ್ರೂ ಹಂಗೆ ಇರ್ತಾವ, 100 ಆದ್ರೂ ಇರ್ತಾರ, ಶತಾಯುಷಿಗಳಾಗಿ ಬಾಳ್ತಾರ. ಎಷ್ಟು ದಿನ ಬದುಕೀವಿ ಅನ್ನೋದು ಮಹತ್ವದಲ್ಲ, ಎಲ್ಲಿ ಹುಟ್ಟಿವಿ ಅನ್ನೋದು ಮಹತ್ವದಲ್ಲ, ಹೆಂಗ ಬದುಕ್ತೀವಿ ಅನ್ನೋದು ಮಹತ್ವ.
ಎಷ್ಟು ದಿನ ಬರ್ತೀವಿ ಗೊತ್ತಿಲ್ಲ. ಎಲ್ಲಿ ಹುಟ್ಟಿವಿ ಅನ್ನೋದು ಮಹತ್ವ. ಮಹಾರಾಷ್ಟ್ರ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇನ್ನೊಂದು ದೇಶ ಇರ್ಬೋದು, ಎಲ್ಲರ ಇರ್ಬೋದು, ಎಲ್ಲರ ಹುಟ್ಟಾಗಿರ್ಬೋದು, ಒಂದು ದಿವಸ ಎಲ್ಲರ ಸಾವು ಆಗ್ತದೆ ನಿಶ್ಚಿತ. ಎಲ್ಲ ಆಯ್ತು ಅಂತ ಮಹತ್ವದ್ದಲ್ಲ. ಹುಟ್ಟು ಹೆಂಗಾಯ್ತು, ಸಾವು ಹೆಂಗಾಯ್ತು ಮಹತ್ವದ್ದಲ್ಲ. ಭಗವಂತ ನಮಗಾಗಿಯೇ ಒಂದು ದಿವ್ಯತೆಯವಾದಂಥ ದೇಣಿಗೆ ಕೊಟ್ಟಾನೆ. ಏನು? ಈ ಬದುಕು, ಇವತ್ತಿನ ಕ್ಷಣ. ನಾವು ಈ ಕ್ಷಣ ಎಲ್ಲಿ ಕಳೀತಾ ಇದೀವಿ ಅದು ಬಹಳ ಮಹತ್ವದ್ದು. ನಿನ್ನೆ ತನ ಏನಾಗೋಗ್ಯದ ಆಗ್ಯದ, ನಾಳೆ ಏನದ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅಕ್ಕ ಕೇಳ್ತಾಳೆ, ಹಿಂದನ ಜನ್ಮ ಏನಾದರಾಗಲಿ ಮುಂದೆ ನೀ ಕರುಣಿಸ ಚೆನ್ನಮಲ್ಲಿಕಾರ್ಜುನ. ಮುಂದಿನ ಕ್ಷಣಗಳೇನದಾವಲ್ಲ ಅವು ದಿವ್ಯತೆಯಿಂದ ಕೂಡಿರಬೇಕು. ಅದು ಭಗವಂತನಿಗೆ ಅರ್ಪಿತ ಆಗುವಂಗೆ ಬದುಕಬೇಕು. ಇವತ್ತಿನ ಈ ಕ್ಷಣದೊಳಗೆ ನಮಗೆ ಸಾರ್ಥಕ ಕ್ಷಣ ಅಂದ್ರೆ 24 ಗಂಟೆಯೊಳಗೆ 21 ತಾಸು ನೀವೇನು ಮಠದೊಳಗೆ ಗುರುಗಳ ಸಾನ್ನಿಧ್ಯದೊಳಗೆ ಕೂಡ್ತಿರಲ್ಲ ಶಾಂತವಾಗಿ. ಈ ತನ ಏನೇನು ಬಂದಿದ್ದು ತಲೆಯಾಗ, ಈ ಕ್ಷಣಕ್ಕೆ ಏನೂ ಇಲ್ಲ. ನನಗೂ ಗೊತ್ತದ, ಈ ಕ್ಷಣಕ್ಕೆ ನೀವು ಯಾರ ತಲೆಯನ್ನು ಒಲಿ ಮ್ಯಾಗ ಹಾಲಿಟ್ಟಿದ್ದು ನೆನಪಿಲ್ಲ, ಬೇಡ ಮನಿ ಅಲ್ಮರಿ ಚಾವಿ ಯಾಕೆ ಬಂದಿನೋ ಹಂಗೆ ಬಂದಿನೋ ಅದನ್ನು ನೆನಪಿಲ್ಲ. ಸದ್ಯ ಏನದ ಇಷ್ಟೇ, ನಾವು ನೆನಪು ಮಾಡ್ತೀವಂತ ನೀವು ಹೋಗ್ತದೆ. ಬಿಟ್ರ ಗುರುಗಳ ಮುಂದಿರುತ್ತಾನ ಮನಸ್ಸು ಇಲ್ಲಿ ಇರ್ತದೆ. ಇದೊಂದು ಗಳಿಗೆ. ಅದಕ್ಕೆ ಹೇಳಿದ್ರು, ಲಿಂಗದಲ್ಲಿ ಗುರುಗಳಲ್ಲಿ ಒಂದು ಕ್ಷಣದೊಳಗನ ಅರ್ಧ ಕ್ಷಣ ಅಲ್ಲಿ ಮನಸ್ಸು ನಿಂತು ಹೋದ್ರೆ ಅದೇ ನಿಜವಾದ ಲಿಂಗದಲ್ಲಿ ಲಯ ಆಗಿರ್ತಕ್ಕಂಥ ಮನಸ್ಸು. ಏನೆಲ್ಲ ಸಾಧನೆ ಅಲ್ಲ, ನಾವೇನೆಲ್ಲ ಆಯುಷ್ಯ ತುಂಬಾ ಸಾಧನೆ ಮಾಡೋದೆಲ್ಲ ಎದಕ್ಕಂದ್ರೆ ಮನಸ್ಸನ್ನ ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ. ಆ ಮನಸ್ಸನ್ನ ಒಂದು ದಿವಸ ಲಿಂಗದಲ್ಲಿ ಲಯ ಮಾಡಿ ಇಷ್ಟಾರ್ಥ ಮುಗಿತು, ಹೇಳೋದೆಲ್ಲ ಮುಗೀತು. ಆಗ ಸಾಧನೆ ಒಂದು ಕ್ಷಣಕ್ಕೆ ಒಂದಿನ ಮುಗಿಯುವಂಥದ್ದಲ್ಲ. ಅದಕ್ಕೆ ಆಯುಷ್ಯ ಪೂರ್ತಿ ನಾವು ಮಾಡ್ತಾನೆ ಇರ್ಬೇಕಾಗ್ತದೆ. ಕೊನೆ ಕ್ಷಣ ಪ್ರಾಣ ಹೋಗೋ ಕಾಲಕ್ಕೆ ನಾವು ಏನು ಸ್ಮರಣ ಮಾಡಿಕೊಂಡು ಪ್ರಾಣ ಬಿಡ್ತೀವಿ ಅದೇ ಮುಂದಿನ ಜನ್ಮದೊಳಗೆ ಮತ್ತು ಅದೇ ಆಗಿ ಹುಡ್ತೀವಿ. ಅಥವಾ ಪ್ರಾಣಾಂತ್ಯ ಕಾಲದಲ್ಲಿ ನಮ್ಮ ಸ್ಮರಣಗಳಿಗೆ ಏನು ಉಳಿತದ ಅದು ಜನ್ಮಾಂತರಗಳಿಗೆ ಕಾರಣ ಆಗ್ತದೆ. ಅದು ಆಗಬಾರ್ದಾಗಿತ್ತು, ಮತ್ತೆ ಈ ಭವಚಕ್ರದೊಳಗೆ ಬರಬಾರ್ದಾಗಿತ್ತು ಅಂತಂದ್ರೆ ಆ ದೇವನಲ್ಲಿ ಒಂದಾಗಬೇಕು ಅನ್ನೋ ಭಾವ ಇತ್ತು ಅಂದ್ರೆ ಅದು ಒಮ್ಮೆಲೆ ಸಾಧ್ಯ ಆಗುವಂಥದ್ದಲ್ಲ. ನೀವು ಬೇಕಾದಷ್ಟು ಮೇಕಪ್ ಮಾಡ್ಕೊಳ್ರಿ, ಏನೆಲ್ಲ ರೇಷ್ಮೆ ಸೀರೆ ಉಟ್ಕೊಳ್ರಿ, ಬೇಕಾದಂತ ಆಭರಣಗಳು ಹಾಕೋರಿ, ಬೇಕಾದಂತ ಬಟ್ಟಿ ಕೋಟ್ ಹಾಕೋರಿ, ಶೂಟ್ ಹಾಕೊಳ್ರಿ, ಏನ್ ಬೇಕಾದ ಅಲಂಕಾರ ಮಾಡ್ಕೊಳ್ರಿ. ಆ ಫೋಟೋ ಕ್ಲಿಕ್ ಆಗುವಾಗ ಕ್ಯಾಮ್ರಾದ ಮುಂದೆ ನಿಂತಾಗ ಏನು ಮುಖ ಇರ್ತದ ಆ ಕ್ಷಣ ಎಷ್ಟೊತ್ತದದು ಬರೀ ಒಂದು ಕ್ಷಣ. ಆ ಕ್ಷಣದೊಳಗೆ ನೀವು ಯಾವ ಪೊಸಿಷನ್ ಆಗಿದ್ರಿ ಅದೊಂದು ಕ್ಷಣ ಮಾತ್ರ ಸೆರೆ ಹಿಡಿತದೆ. ಯಾವುದು? ಕ್ಯಾಮ್ರಾ. ಮುಂದೆ ಅದೇ ಫೋಟೋ ಎಲ್ಲಿ ಕಳಿಸ್ತೀರಿ ಅಲ್ಲಿಗೆ ಹೋಗ್ತದೆ. ಒಬ್ಬ ಹುಡುಗ ಈಗೆಲ್ಲ ವಾಟ್ಸಪ್ದಾಗ ಕಳಿಸ್ತೀವಿ, ಒಂದು 10 ವರ್ಷ ಮೊದಲ ತಿಳ್ಕೊಳ್ಳಿ. ಕನ್ಯಾ ನೋಡಿ ಬಂದಿದ್ದ, ಪಸಂದಾಗಿತ್ತು. ಅವರು ಹುಡುಗಿ ಫೋಟೋ ಕಳಿಸಂತ ಹುಡುಗನವ್ರು ಕೇಳಿದ್ರು, ಅವ್ರಿಗೆ ನಿಮ್ಮ ಫೋಟೋ ಕಳಿಸಂತ ಇವ್ರು ಕೇಳಿದ್ರು. ಫೋಟೋ ಇವು ಬರ್ತಿದ್ದಿಲ್ಲ, ಪತ್ರಿಕಾ ಮೂಲಕ ಪೋಸ್ಟ್ ಮೂಲಕ ಫೋಟೋ ಬಂದಿತ್ತು. ಅರ್ಜೆಂಟಾಗಿ ಫೋಟೋ ಕಳಿಸಿದ್ರು, ನೋಡಿದ್ರು ಸಹಿತ ಹಂಗೆ ಕಳಿಸಿದ್ರು. ಯಾಕೆ? ಗ್ಯಾರಂಟಿ ಇತ್ತು, ನಾ ಮಸ್ತ್ ಮೇಕಪ್ ಆಗಿ ನನ್ನ ಫೋಟೋ ಚಂದೇ ಬರ್ತಾವ ಅಂತ ಗ್ಯಾರಂಟಿ ಇತ್ತು. ಯಾರೋ ಕಳಿಸಿದ್ರು. ಹಾಗೆ ಹುಡುಗನ ಮನೆಗೆ ಬಂತು, ಮನೆ ಮಂದಿ ಎಲ್ಲ ಫೋಟೋ ನೋಡಿದ್ರು, ಎಲ್ಲ ಚಲೋದ. ಹುಡುಗಿ ಮೂಗಿ ಯಾಕೆ ಮ್ಯಾಗ ಏರ್ಸ್ಯಾರ ಅಂತ ಆ ಮೂಗಿನ ಬಂದು ಮಾಡಕ್ ಕುಂತಿತ್ತು ಫೋಟೋ ಇಳಿಸೋದು. ಕೊನೆಯ ಕ್ಷಣಕ್ಕೆ ಮೂಗಿನ ಮ್ಯಾಗ ಮಾಡಕ್ ಕುಂತು ಕೂಡಲೇ ಮೂಗು ಮ್ಯಾಲೆ ಏರ್ಸಿದ್ರು, ಅದ ಫೋಟೋ ಬಂದಿತ್ತು. ಹಂಗದ ಏನು ನಿಜವಾದ ಸ್ಥಿತಿ ಇಲ್ಲ. ಕರೆ ಕೊನೆಯ ಕ್ಷಣದ ಫೋಟೋ ಏನು ಮಹತ್ವದ ಇರ್ತದೋ ಹಾಗೆ ನಮ್ಮ ಇಡೀ ಜೀವನ ಹೆಂಗೆ ಸಾಧಿಸಿವಿ ಅದು ಬಹಳ ಮಹತ್ವದಲ್ಲ. ಕರೆ ಕೊನೆ ಫೋಟೋ ಚಂದ ಬರ್ಬೇಕಾದ್ರೆ ಇಡೀ ಜೀವನ ಎಲ್ಲ ಹೆಂಗೆ ತಾಸಗಟ್ಟಲೆ ಅಲಂಕಾರ ಆಗ್ತಿರಲ್ಲ ಹಾಗೆ ಭಗವಂತನ ಮೆಚ್ಚುಗಾಗಿ ಇಡೀ ಜೀವನ ಎಲ್ಲ ಅಲಂಕಾರಕ್ಕಾಗಿ ಅಲ್ಲ, ಅಹಂಕಾರ ಕಳ್ಕೊಳ್ಳಿಕ್ಕಾಗಿಯೇ ಪ್ರಯತ್ನ ಮಾಡಬೇಕು. ಅಹಂಕಾರವನ್ನು ಕಳ್ಕೊಂಡೇ ಒಂದು ಸಂತರು, ಮಹಾರಾಷ್ಟ್ರ ಸಂತರು ಅದೇ ಹೇಳ್ತಾರೆ, ಅಭಿಮಾನಿಸೋಣವೇ ಮುಕ್ತಿ ರೂಪರಿಗೆ ಅಂತ. ನಾವು ಅಭಿಮಾನವನ್ನು ಕಳ್ಕೊಂಡೇವು ಅಂದ್ರೆ ಹೇಳ್ತಾರಲ್ಲ ಶರಣರು, ಆತ್ಮ ಪರಮಾತ್ಮನಿಗೇನು ಭೇದ ಇಲ್ಲ, ದೂರಿಲ್ಲ. ಆದ್ರೆ ಅರ್ಥ ಪ್ರಾಣಾಭಿಮಾನವೆಂಬ ಶಿಬಿರ ಕಾಡಿತ್ತು ಅಂತ ಹೇಳಿ. ಕಬ್ಬಿನ ಮೇಲೆ ಜೇನ ಬಿಟ್ಟಿತ್ತೆಂಬರು, ಒಂದರ ಸಿಹಿ ಒಂದನರಿಯವು. ಕಬ್ಬಿನ ಮೇಲೆ ಜೇನು ಇಟ್ಟದ ಜೇನಿನ ಸಿಹಿ ಕಬ್ಬಿಗೆ ಗೊತ್ತಿಲ್ಲ, ಕಬ್ಬಿನ ಸಿಹಿ ಜೇನಿಗೆ ಗೊತ್ತಿಲ್ಲ. ಏನು ಅಡ್ಡಿ ಆಗ್ಯಾರ ಅಂದ್ರೆ ಆ ಸಿಗುರು ಅಂತೀವಲ್ಲ ಅದು ಅಡ್ಡಿ ಆಗ್ಯಾರ. ಹಾಗೆ ನಮ್ಮೆಲ್ಲರಿಗೂ ದೇವನಿಗೂ ನಮಗೆ ಯಾವ ಭೇದ ಇಲ್ಲ. ಚೇತನದ ದೃಷ್ಟಿಯಿಂದ ನಾವೆಲ್ಲರೂ ಪರಮಾತ್ಮನ ಸ್ವರೂಪರೇ ಇದ್ದೀವಿ. ನಾವು ಬೇರೆ ಲಿಂಗ ಬೇರೆ ಇಲ್ಲ. ಅಂಗ ಲಿಂಗ ಆ ಸಾಮರಸ್ಯ ಹೇಳಿದ್ದು ಎದಕ್ಕಂದ್ರೆ ನಡುವೆ ಇರ್ತಕ್ಕಂಥ ಶಿಬಿರೇನ ಕಾಡುವಂಥ ಶಿಬಿರ ಅದಲ್ಲ, ಆ ಅಭಿಮಾನ ಅಹಂಕಾರ ಅನ್ನೋದನ್ನ ಕಳ್ಕೊಳ್ಳಿಕ್ಕೆ ಅಂತಾನೆ ಅದ ಎಲ್ಲ ಸಾಧನೆ ಇರೋದು. ಅಭಿಮಾನವನ್ನು ಕಳ್ಕೊಳ್ಳಿಕ್ಕೆ ಅಂತ ನಮ್ಮೆಲ್ಲರ
ಅಂತರಂಗದಲ್ಲಿ ಅನಂತ ಜನ್ಮಗಳಿಂದ ತುಂಬಿರುವಂಥ ಅಭಿಮಾನ ಅಂತೇನದ ಆ ಅಹಂಕಾರ ಅದು ಅಳಿದು ಹೋಗಲಿ, ನಾವೆಲ್ಲರೂ ಲಿಂಗ ಸ್ವರೂಪರೇ ಆಗಲಿ ಅಂತ ಸದ್ಭಾವವನ್ನು ಸದ್ಗುರುಗಳು ನಿಮ್ಮೆಲ್ಲರಿಗೂ ಬಸವಾದಿ ಶರಣರು ಹಾಗೂ ಪರಮ ಪೂಜ್ಯರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಪೂಜ್ಯ ಅಪ್ಪಗಳವರು, ಪೂಜ್ಯ ಶ್ರೀ ಪರಮಾನಂದ ಶ್ರೀಗಳವರು ಆಗಮಿಸಿ ಪೂಜ್ಯರಿಗೆ ಆಮಂತ್ರಿಸುವುದರ ಜೊತೆಗೆ ಎಲ್ಲ ಶರಣ ಬಂಧುಗಳೇ, ಇವತ್ತು ಯೋಗ ಪರಮಾನಂದ ಸ್ವಾಮಿಗಳವರು ನಮಗೆ ಅವರ ಆಶೀರ್ವಾದವನ್ನು ಕೇಳುವ ಯೋಗ ಇವಾಗ ಬಂತು. ಬಹಳ ಸಂತೋಷ ಆಯಿತು. ಅವರ ಹೆಸರಿನಿಂದ ಊರಿನಿಂದ ಆಳಂದ ತಾಲೂಕ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಿಂದ ಬಂದಿದ್ದಾರೆ. ಅವರು ಜನ್ಮಸ್ಥಳ ಇಲ್ಲೇ ದಕ್ಷಿಣಾಮಿ. ಈಗ ಸಿದ್ದೇಶ್ವರ ಮೂರು ಪ್ರವಚನ ಕೇಳ್ತಾನೆ ಅವರು ಪರಿವರ್ತನೆ ಆಗಿ ಕಾವಿ ಹಾಕಿ ಈಗ 4-5 ಮಠಾಧಿಪತಿಗಳು ಒಡೆಯರು ಅವರು. ಅದಕ್ಕೆ ಅವ್ರ ಮಠಕ್ಕೆ ಆಗಿ ಅವರ ಒಂದು 12 ವರ್ಷ ಆಯಿತು. 12 ವರ್ಷ ಆಯಿತು. ಅದರ 12 ಪಟ್ಟಾಧಿಕಾರ ಮಹೋತ್ಸವವನ್ನು ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಿಸ್ತಾ ಇದ್ದಾರೆ. ಅವರು ಏನು ಆಮಂತ್ರಣ ಕೊಟ್ಟಾರ ಅಂದರೆ 2 ವರ್ಷ 3 ವರ್ಷ ಹಿಂದೆ ಆಮಂತ್ರಣ ಕೊಟ್ಟಾರ. ಅಷ್ಟು ದೂರದಿಂದ ಇಷ್ಟ ಆಗುತ್ತೆ ಸಿದ್ಧತೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೀನಿ. ಇದೀಗ ಪರಮ ಪೂಜ್ಯರಿಗೆ ಪೂಜ್ಯ ಹಬ್ಬಗಳವರಿಂದ ಈ ಸಂದರ್ಭದಲ್ಲಿ ಪರಮಾನಂದ ಶ್ರೀಗಳ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವೆಲ್ಲರ ಚಪ್ಪಾಳಿ ಮೂಲಕ ಅನಂತ ಭಕ್ತಿಪೂರ್ವಕ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನಕ್ಕೆ ಭಾಜನರಾದ ಶರಣ